ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಎಂಥವ್ರು ಅಂದರೆ, ಕನ್ನಡ ಅಭಿಮಾನ ಅನ್ನೋದು ಬರೀ ಪಿಕ್ಚರಲ್ಲ, ಬರೀ ಡೈಲಾಗಲ್ಲ, ಮಗದೊಂದರಲ್ಲ ಅಲ್ಲ. ಅವರು ನಿಜವಾಗ್ಲೂ ಕನ್ನಡದ ಅಭಿಮಾನದ ಏನು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅನ್ನೋಕ್ಕಿಂತಲೂ ನಮ್ಮ ಮನೆ ಮಗ ಮುತ್ತಣ್ಣನವರು. ಅವರು ಎಂದೂ ರಾಜಕೀಯ ಪಕ್ಷಕ್ಕೆ ಕಾಲಿಡಲಿಲ್ಲ, ಎಂದೂ ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಲಿಲ್ಲ, ಎಂದೂ ರಾಜಕೀಯ ವ್ಯಕ್ತಿಗಳ ಆರೋಗ್ಯ ವಿಚಾರಿಸೋಕ್ಕೆ ಹೋಗಲಿಲ್ಲ. ಅವರು ಕನ್ನಡ ನಾಡು ನುಡಿ ಅಂದಾಗ ಸಿಡಿದು ಬಂದರು. ಗೋಕಾಕ್ ಚಳುವಳಿ, ನಮ್ಮ ಭಾಷೆ ವಿರುದ್ಧ ಹೋರಾಟ ಶುರುವಾದಾಗ ಗೋಕಾಕ್ ಚಳುವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೋರಾಟ ಇತಿಹಾಸ ಮುಟ್ಟುತ್ತೆ. ಯಾಕೆ ಅಂದರೆ, ನಾನು ಗೋಕಾಕಲ್ಲಿದ್ದನೋ ಆ ಹಿರಿಕರು ಎಲ್ಲರನ್ನೂ ಕೇಳಿದಾಗ ಅಣ್ಣವರ ಚಳುವಳಿ ಬಗ್ಗೆ ಇತಿಹಾಸನೇ ಸೃಷ್ಟಿಸಿತ್ತು. ಆ 40 ದಿವಸ ಕನ್ನಡಿಗರನ್ನು ಬಡ್ದೆಬ್ಬಿಸ್ತಿತ್ತು ಆ 40 ದಿವಸ ಅನ್ನೋದು ಗೊತ್ತು. ರೈತರ ಮೇಲೆ ಇದ್ದ ಕಾಳಜಿ, ರೈತರ ಮೇಲೆ ಇದ್ದ ಪ್ರೀತಿ. ಎಂದೂ ರಾಜಕೀಯ ಪಕ್ಷಕ್ಕೆ ಸೇರಲಿಲ್ಲ, ಒಂದು ಎಲೆಕ್ಷನ್ಗೆ ನಿಲ್ಲಿಲ್ಲ, ಪರರ ಪ್ರಚಾರಕ್ಕೆ ಹೋಗಲಿಲ್ಲ. ಅದೇ ಕಣ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥವರ ಕುಡಿಯಲ್ಲಿ ಹುಟ್ಟಿದಂಥ ನಮ್ಮ ಶಿವಣ್ಣನವರು ಇಂದು ಬೇಜಾರಾಗುತ್ತೆ. ಯಾಕೆ ಅಂದರೆ, ಬಿಡದಿ ಹೋರಾಟದ ರೈತರ ಬಗ್ಗೆ ಒಂದು ಚೂರು ಧ್ವನಿ ಇಲ್ಲ. ಅವರು ಧ್ವನಿ ಎತ್ತಬೇಕು, ಅವ್ರ ಮಾತಿಗೆ ಬೆಲೆ ಇತ್ತು. ಕರ್ನಾಟಕದಲ್ಲಿ ಅವರ ಮಾತಿಗೆ ಒಂದು ಶಕ್ತಿ ಇದೆ. ಅಣ್ಣವ್ರ ಮಗ ಅಂದರೆ ಅದೊಂದು ಶಕ್ತಿ ಇದೆ. ಆದರೆ ಶಿವರಾಜ್ ಕುಮಾರ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಇಲ್ಲ, ಕಾಂಗ್ರೆಸ್ ಓಪನಾಗೆ ಹೇಳ್ಬಿಡ್ತೀನಿ, ರೈತರ ಪರ ಅಂದಾಗ ಹೆದರಿಕೆ ಬೇಡ, ಯಾವುದೋ ಪಕ್ಷದ ತೇಜ ಹೋದಾಗಲ್ಲ. ಶಿವಣ್ಣನವರು ಅವರ ಮಿಸ್ಸಸ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತನೋ ಇಲ್ಲ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಹೆದರಿನೋ ಗೊತ್ತಿಲ್ಲ, ಶಿವಣ್ಣನವರು ಧ್ವನಿ ಎತ್ತುತ್ತಿಲ್ಲ. ಯಾರು ಚಿತ್ರರಂಗರು ಬರಲಿ ಬಿಡಲಿ, ಶಿವಣ್ಣರ ಒಂದು ನಿರೀಕ್ಷೆ ಇತ್ತು. ಆದರೆ ಶಿವಣ್ಣನವರು ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ. ಅಣ್ಣವರ ಮಗನರಿಂದ ನಾವು ಇದು ನಿರೀಕ್ಷೆ ಮಾಡಿರಲಿಲ್ಲ. ಮೊನ್ನೆ ಯಾವುದೋ ತಾಲೂಕಿನ MLA ಅವ್ರನ್ನ ಆರೋಗ್ಯ ವಿಚಾರಿಸೋಕ್ಕೆ ಹಾಸ್ಪಿಟ್ಲ್ ಹೋಗ್ತಾರೆ. ಇವತ್ತವ್ರಿಗೂ ಬಂದ್ರೇನ್ರಿ? ಶಿವಣ್ಣವರೇ, ನಿಮ್ಮನ್ನು ರಾಜ್ಕುಮಾರ್ ಫ್ಯಾಮಿಲಿನ ಒಂದು ಚಿತ್ರರಂಗದ ಒಂದು ಮನರಂಜನೆಯವರು ಅಂತ ತಿಳಿದಿಲ್ಲ. ನಿಮ್ಮನ್ನು ರಾಜ್ಕುಮಾರ್ ಅವ್ರನ್ನ ಕರ್ನಾಟಕದಲ್ಲಿ ಮನೆ ಮಗ ಮುತ್ತಣ್ಣ ಅಂತ ತಿಳಿದಿರೋರು. ನಿರೀಕ್ಷೆ ಸುಳ್ಳು ಮಾಡ್ತಾಯಿದ್ದೀರ ಶಿವಣ್ಣವರೇ. ದಯವಿಟ್ಟು ಬರಬೇಕು, ಹೋರಾಟ ಮಾಡಬೇಕು. ನಾನು ನಿಮ್ಮ ವಿರುದ್ಧ ಮಾತಾಡ್ತಾಯಿಲ್ಲ. ಶಿವಣ್ಣನವರು ಯಾಕೆ ಬಂದಿಲ್ಲ ಅನ್ನೋದನ್ನ ಒಂದು ಚಿಕ್ಕ ಪ್ರಶ್ನೆ. ಅಣ್ಣವರ ಅಭಿಮಾನಿಯಾಗಿ, ನಿಮ್ಮ ಅಭಿಮಾನಿಯಾಗಿ, ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ರೈತರ ಬಗ್ಗೆ ಶಿವಣ್ಣನ ಮಾತಿಲ್ಲ ಯಾಕೆ? ನನ್ನದೊಂದು ಕ್ವಶನ್ನು. ನಿಮ್ಮ ಮನೆಯವರು ಆ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ, ಇಲ್ಲ ರಾಜಕೀಯದ ಭಯಕ್ಕೋ ನೀವು ಹೆದ್ರ ಅಂತ ವಿಷಯನೇ ಅಲ್ಲ. ನೀವು ಹೋರಾಟಕ್ಕೆ ಬರಬೇಕು, ಬಿಡದಿ ರೈತರ ಪರ ನಿಲ್ಲಬೇಕು, ಅಣ್ಣವರು ಸಾಲಲ್ಲಿ ನೀವು ನಿಲ್ಲಬೇಕು ಅಂತ ನಾನು ಒತ್ತಾಯಪೂರ್ವಕವಾದ ಮನವಿ ಮಾಡ್ತೀನಿ, ಆಜ್ಞೆ ಮಾಡ್ತೀನಿ. ನಿಮ್ಮ ಅಭಿಮಾನಿಯಾಗಿ ದಯವಿಟ್ಟು ನೀವು ರೈತ ಪರ ಹೋರಾಟಕ್ಕೆ ಬರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಕನ್ನಡಾಂಬೆ.